ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಏನು ಬಹಳ ವರ್ಷಗಳಿಂದ ರೈತರು ಸಾಗುವಳಿ ಮಾಡ್ತಾ ಇದ್ರು ಅಂತ ಜಮೀನುಗಳನ್ನ ಅರಣ್ಯಾಧಿಕಾರಿಗಳು ಇಷ್ಟು ತೆರವುಗೊಳಿಸುವ ಕಾರ್ಯವನ್ನು ಮಾಡಿದ್ರು. ಈ ಸಮಯದಲ್ಲಿ ಅನೇಕ ರೈತರ ಬೆಳೆ ನಷ್ಟ ಉಂಟಾಗಿ ಮಾನಸಿಕವಾಗಿ ರೈತರು ತೊಂದರೆಗೀಡಾಗಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಬಡ ರೈತರು ಜಮೀನನ್ನೇ ನಂಬಿಕೊಂಡು ಸುಮಾರು ವರ್ಷಗಳಿಂದ ಆ ಜಮೀನಲ್ಲಿ ಜೀವನ ಮಾಡತಕ್ಕಂಥ ರೈತರ ಬೆಳೆ ನಾಶ ಆಗಿದ್ದಕ್ಕೆ ನಾನು ಮಾಲೂರು ಶಾಸಕರಾಗಿರ್ತಕ್ಕಂಥ ಕೆ.ವೈ. ನಂಜೇಗೌಡರು, ಕೋಲಾರ ಶಾಸಕರಾಗಿರ್ತಕ್ಕಂಥ ಜಿ. ಮಂಜುನಾಥ್ ಅವರು ವಿಷಾದವನ್ನು ವ್ಯಕ್ತಪಡಿಸಿದರು. ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನಾವು ಅವರಿಗೆ ಸ್ಪಂದಿಸ್ತಾ ಇದನ್ನ ನಾನು ನಮ್ಮ ಮಾಲೂರು ಶಾಸಕರಾಗಿದ್ದ ಕೆ.ವೈ. ನಂಜೇಗೌಡರು, ಕೋಲಾರ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಅವರು ಬೆಳಗ್ಗೆನೆ 3 ಜನ ಸೇರಿ ತೀರ್ಮಾನ ಮಾಡಿದ್ವಿ. ಮುಖ್ಯಮಂತ್ರಿಗಳನ್ನ ಮತ್ತು ಅರಣ್ಯ ಸಚಿವರನ್ನ ಭೇಟಿ ಮಾಡಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ತೀರ್ಮಾನ ಮಾಡಿ ಬೆಳಗ್ಗೆಯಿಂದನೇ ಬಂದು ನಾವಿವತ್ತು ಗೌರವಾನ್ವಿತ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರನ್ನ ಖುದ್ದಾಗಿ ಭೇಟಿ ಮಾಡಿ ನಮ್ಮ ಜಿಲ್ಲೆಯ ಜನರು, ಕಾಡಿನ ಹಂಚಿನಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ಜನರು ಅನುಭವಿಸ್ತಿರುವ ಕಷ್ಟಗಳನ್ನ ನಾವು ಅವರಿಗೆ ಪರಿಪರಿಯಾಗಿ 3 ಜನ ಕೂಡ ತಿಳಿಸಿದ್ವಿ. ಇದಕ್ಕೆ ಸ್ಪಂದನೆ ಕೊಟ್ಟಂತಹ ಗೌರವಾನ್ವಿತ ಅರಣ್ಯ ಮಂತ್ರಿಗಳಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಸ್ಪಷ್ಟವಾಗಿ ಸ್ಥಳದಲ್ಲಿದ್ದಂತಹ ಅರಣ್ಯಾಧಿಕಾರಿ ಹೇಳಿಕೊಂಡವರಿಗೆ ನಮ್ಮ 3 ಸಮಕ್ಷಮದಲ್ಲಿ ನಮ್ಮ ಕಷ್ಟವನ್ನು ಆಲಿಸಿ ಅಲ್ಲೇ ನಿರ್ದೇಶನ ಕೊಟ್ಟರು. ಜಂಟಿ ಸರ್ವೆ ಆಗುವ ತನಕ ಯಾವುದೇ ಕಾರಣಕ್ಕೂ ಕೂಡ ನೀನು ರೈತರನ್ನ ಒಕ್ಕಲೆಬ್ಬಿಸಬಾರದು, ಆ ಜಮೀನಿನಲ್ಲಿ ಪ್ರವೇಶ ಮಾಡಬಾರದು ಅಂತೇಳಿ ಕಟ್ಟಪ್ಪಣೆಯನ್ನ ಕೊಟ್ಟು ಇದರೊಟ್ಟಿಗೆ ಸಚಿವರನ್ನು ಮಾತನ್ನು ಹೇಳಿದ್ರು. ಇವತ್ತು ಸರ್ಕಾರ ಒಂದು ತೀರ್ಮಾನ ಮಾಡಿದೆ, 3 ಎಕರೆಗಿಂತ ಒಳಪಟ್ಟಿರ್ತಕ್ಕಂಥ ಯಾವ ರೈತರು 3 ಎಕರೆಗಿಂತ ಕಡಿಮೆ ಜಮೀನಲ್ಲಿ ವ್ಯವಸಾಯ ಮಾಡ್ತಾ ಇರ್ತಾರೆ, ಅವರ ಹೆಸರಿಗೆ ಪಾಣಿ ಖಾತೆ ಆಗಿರ್ತದೆ, ದರಖಾಸ್ತುನೋ ಕ್ರಯಕ್ಕೂ ಪಡೆದಿರ್ತಕ್ಕಂಥ ರೈತರಾಗಿದ್ರೆ ಅಂತವರನ್ನ ಯಾವುದೇ ಕಾರಣ ಕೂಡ ಒಕ್ಕಲೆಬ್ಬಿಸಬಾರದು, ಅಂದ್ರೆ ತೆರವುಗೊಳಿಸಬಾರದು ಅಂತ ಹೇಳಿ ಗೌರವಾನ್ವಿತ ಸಿದ್ದರಾಮಣ್ಣನವರ, ಡಿ.ಕೆ. ಶಿವಕುಮಾರ್ ಅವರ, ಈಶ್ವರ್ ಖಂಡ್ರೆ ಅವರ ಮುಖಂಡದ ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿ, ಬಡವರ ಪರವಾಗಿ ಸ್ಪಷ್ಟ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಆ ನಿಲುವನ್ನು ಸಹ ಅಧಿಕಾರಿಗಳಿಗೆ ನಮ್ಮ 3 ಜನ ಸಮಕ್ಷಮದಲ್ಲಿ ಅವರಿಗೆ ಹೇಳಿಕೊಂಡವ್ರಿಗೆ ಹೇಳಿದ್ರು, ಯಾವುದೇ ಕಾರಣಕ್ಕೂ ಕೂಡ ನೀನು 3 ಎಕರೆ ಕಡಿಮೆ ಜಮೀನು ಹೊಂದಿರತಕ್ಕಂತ ಬಡ ರೈತ ತಟ್ಟಿಗೆ ಹೋಗ್ಬಾರ್ದು ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ ನಮ್ಮ 3 ಜನ ಸಚಿವರಿಗೆ, ನಮ್ಮ 3 ಜನ ಶಾಸಕರಿಗೆ ಸಚಿವರ ಮಾತಿಂದ ಬಹಳ ಸಂತೋಷ ಆಯಿತು. 3 ಜನ ಕೂಡ ರೈತರಿಗೆ ಸ್ಪಂದಿಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಕೋಲಾರ, ಮಾಲೂರು, ಕೋಲಾರ ಜಿಲ್ಲೆಯ ಸಮಸ್ತ ಜನತೆಗೆ ನಾವು ಋಣಿಯಾಗಿರ್ತೇವೆ. ನಮ್ಮ 3 ಜನ ಉದ್ದೇಶ ಒಂದೇ, ನಾವು ಯಾವತ್ತೂ ಕೂಡ ಜನರ ಪರವಾಗಿರ್ತೇವೆ. ವಿರೋಧ ಪಕ್ಷದವರು ಕೇವಲ ಬಾಯಲ್ಲಿ ಮಾತಾಡ್ತಾರೆ, ನಾವು ಕೃತಿಯಲ್ಲಿ ಮಾಡಿ ತೋರಿಸ್ತೇವೆ. ಹಂಗಾಗಿ ಇವತ್ತು ರೈತರು ಯಾರು ಅರಣ್ಯ ಪ್ರದೇಶದ ಸುತ್ತಮುತ್ತಲಿನಲ್ಲಿ ಸರ್ಕಾರಿ ಗೋಮಾಳನಲ್ಲಿ ಮಂಜೂರು ಮಾಡಿಕೊಂಡು ಕ್ರಯಕ್ಕೆ ಕೊಟ್ಟಿರ್ತಕ್ಕಂಥ 3 ಎಕರೆ ಕಡಿಮೆ ಇರ್ತಕ್ಕಂಥ ರೈತರು ಯಾವುದೇ ಕಾರಣಕ್ಕೆ ಭಯ ಪಡುವ ಅಗತ್ಯವಿಲ್ಲ. ಎರಡನೇದಾಗಿ ಉಳಿದ ರೈತರು ಕೂಡ ಸರ್ಕಾರ, ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಂಟಿಯಾಗಿ ಸರ್ವೆ ಮಾಡುವ ತನಕ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ ಅಂತ ಹೇಳಿ ಸಚಿವರು ಭರವಸೆ ನೀಡಿರೋದ್ರಿಂದ ಎಲ್ಲಾ ರೈತರು ಕೂಡ ನೆಮ್ಮದಿಯಾಗಿ ಇರಬಹುದು ಅಂತ ಹೇಳಿ ಆ ರೈತರಲ್ಲಿ ನಾವು ಮನವಿ ಮಾಡಿ ಹೇಳೋದಕ್ಕೆ ಇಚ್ಛೆ ಪಡ್ತೇವೆ.